ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಯಾವ ಯೋಗಿಗಳು ಪ್ರತಿದಿನ ನನ್ನನ್ನೇ ಸ್ಮರಿಸುತ್ತಾ ಬೇರೆ ಯಾವ ಚಿಂತೆಯೂ ಇಲ್ಲದೆ ಇರ್ತಾರೋ ಅಂಥ ಯೋಗಿಗಳಿಗೆ ಅಂದರೆ ಭಗವನ್ ಲಾಭಾರ್ಥಿಗಳಿಗೆ ನಾನು ಬಹು ಸುಲಭವಾಗಿ ಸಿಗ್ತೇನೆ ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ. ಇಂತಹ ಭಗವನ್ ಲಾಭಾರ್ಥಿಗಳಲ್ಲಿ ಯಾರು ನನ್ನನ್ನು ಬಂದು ಸೇರ್ತಾರೋ ಅಂಥವರಿಗೆ ಈ ನೋವಿಗೆ ಕೊನೆಯೇ ಇಲ್ಲದಂತಹ ಈ ಲೋಕದಲ್ಲಿ ಮರು ಹುಟ್ಟಿ ಬರುವಂಥ ಅವಕಾಶ ಆಗಲಿ ಅಥವಾ ಪುನರ್ಜನ್ಮ ತಾಳದಾಗಲಿ ಇರಲ್ಲ. ಯಾಕಂದರೆ ಇಂಥ ಪುಣ್ಯಾತ್ಮಗಳು ಅತ್ಯುತ್ತಮವಾದ ಸ್ಥಾಯಿ ಅಂದರೆ ನನ್ನಲ್ಲೇ ಅವರು ಬಂದು ಮೋಕ್ಷವನ್ನು ಪಡೆದಿರ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.